RCB ಫ್ಯಾನ್ಸ್ಗೆ ಇಂತ ಒಂದು ಶಾಕಿಂಗ್ ಅಪ್ಡೇಟ್ ಕೊಡ್ತೀನಿ. ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಮೈಂಡ್ ಬ್ಲಾಕ್ ಆಗೋದು ಗ್ಯಾರಂಟಿ. ಸೊ ಇದ್ರ ಬಗ್ಗೆ ಪಿನ್ ಟು ಪಿನ್ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಯಾರ್ಯಾರಿದ್ರ ವಿಡಿಯೋನ ಬೇಗ ಬೇಗ ಲೈಕ್ ಮಾಡಿ, ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದೇ ರೀತಿಯಾಗಿ RCB ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ. RCB ಈ IPL 2025 ಅಲ್ಲಿ ರೂಲ್ ಮಾಡ್ತಾ ಇದೆ. ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟೇಬಲ್ ಟಾಪರ್ ಆಗಿದ್ದಾರೆ. ಆತರ ಫೈರ್ ಕ್ರ್ಯಾಕರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದೆ. ಸೊ ಆಲ್ಮೋಸ್ಟ್ ಈ IPL 2025 ಆ ಒಂದು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ 2 ಅಲ್ಲಿ ಫಿನಿಶ್ ಮಾಡೋಕೆ ರೆಡಿ ಆಗಿದೆ. ಸೊ ನಿನ್ನೆ ಮ್ಯಾಚ್ ಅಗೇನ್ಸ್ಟ್ CSK ವಿರುದ್ಧ ಅದು ಮಾತ್ರ ಕ್ರ್ಯಾಕಿಂಗ್ ವಿನ್ ಗುರು. ಸೊ ಎಸ್ ಟೇಲರ್ ಆ ಒಂದು ಫೈರ್ ಪವರ್, ಲಾಸ್ಟ್ ಓವರ್ ಪರ್ಫಾರ್ಮೆನ್ಸ್ ಮತ್ತು ರಮೋರೆ ಶಫರ್ಡ್ ಅವರ ಬೆಂಕಿ ಬ್ಯಾಟಿಂಗ್ ದ ಸೊ ಆ ಒಂದು ಲಾಸ್ಟ್ ಓವರ್ ಅಲ್ಲಿ ಮ್ಯಾಚ್ ವಿನ್ ಆದ್ವಿ. ಸೊ ಈ ಒಂದು ಮ್ಯಾಚ್ ವಿನ್ ಆದ್ವಿ ಆ ಒಂದು ಖುಷಿಗಿಂತ ಇಂತ ಒಂದು ಶಾಕಿಂಗ್ ಅಪ್ಡೇಟ್ ಇದೆ. ಸೊ ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಮೈಂಡ್ ಬ್ಲಾಕ್ ಆಗೋದು ಗ್ಯಾರಂಟಿ. ಏನಪ್ಪಾ ಅಂದ್ರೆ, ಸೊ ನಿನ್ನೆ ಮ್ಯಾಚ್ ಅಲ್ಲಿ ಸ್ಟಾರ್ ಬೌಲರ್ ಜಾಶ್ ಹೆಜಲ್ವುಡ್ ಆಡ್ತಿರಲ್ಲ. ನಾವು ಥಿಂಕ್ ಮಾಡಿದ್ವಿ ಸೊ ಮೇ ಬಿ ಹೆಜಲ್ವುಡ್ ಇಷ್ಟು ಮ್ಯಾಚ್ ಅನ್ನ ಆಡಿದರೆ ಸೊ ಪ್ಲೇ ಆಫ್ ಬರ್ತಾ ಇದೆ, ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಚ್. ಆ ಟೈಮ್ ಅಲ್ಲಿ ಜಾಶ್ ಹೆಜಲ್ವುಡ್ ಬೇಕೇ ಬೇಕು. ಸೊ ಈ ಒಂದು ಟೈಮ್ ಅಲ್ಲಿ ಸ್ವಲ್ಪ ರೆಸ್ಟ್ ಕೊಡಬಹುದು ಅಂತ ಹೇಳಿ ನಾವು ಥಿಂಕ್ ಮಾಡಿದ್ವಿ. ಆದ್ರೆ RCB ಫ್ಯಾನ್ಸ್ ಗೆ ಬಿಗ್ಗೆಸ್ಟ್ ಶಾಕಿಂಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ನಿನ್ನೆ ಮ್ಯಾಚ್ ನಡೀತಿರ್ಬೇಕಾದ್ರೆ ಅಲ್ಲಿ ಕಾಮೆಂಟೇಟರ್ ಹರ್ಷ ಬೋಗ್ಲೆರು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಜಾಶ್ ಹೆಜಲ್ವುಡ್ ಗೆ ರೆಸ್ಟ್ ಕೊಟ್ಟಿಲ್ಲ, ಜಾಶ್ ಹೆಜಲ್ವುಡ್ ಗೆ ಶೋಲ್ಡರ್ ಇಂಜುರಿ ಆಗಿದೆ ಅಂತೇಳಿ. ಇದು ಮಾತ್ರ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್, ಮತ್ತು RCB ಮ್ಯಾನೇಜ್ಮೆಂಟ್ ಸಹ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್. ಯಾಕೆಂದ್ರೆ RCB ಗೆ ಜಾಶ್ ಹೆಜಲ್ವುಡ್ ಟ್ರಂಪ್ ಪ್ಲೇಯರು. ಯಾಕೆಂದ್ರೆ ಇಂತ ಒಂದು ಮ್ಯಾಚ್ ನ ಗೆಲ್ಲಿಸಿದ್ದಾರೆ. ಸೊ ಅನ್ಬಿಲಿಯಬಲ್ ಮ್ಯಾಚ್ ನ ಗೆಲ್ಲಿಸಿದ್ದಾರೆ ಜಾಶ್ ಹೆಜಲ್ವುಡ್. ಸೊ ಹೆಜಲ್ವುಡ್ ವೆರಿ ವೆರಿ ಇಂಪಾರ್ಟೆಂಟ್ ಬಾಲರ್ RCB ಗೆ. ಆದ್ರೆ ಈ ಟೈಮ್ ಅಲ್ಲಿ ಜಾಶ್ ಹೆಜಲ್ವುಡ್ ಗೆ ಅದು ಶೋಲ್ಡರ್ ಇಂಜುರಿ ಆಗೋದು. ಸೊ ಏನ್ ಹೇಳ್ಬೇಕು, ಸೊ ಇದು ಮಾತ್ರ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ RCB ಟೀಮ್ ಗೆ. ಸೊ ಪ್ಲೇ ಆಫ್ ಬರ್ತಾ ಇದೆ. ಸೊ ಪ್ಲೇ ಆಫ್ ಬರುವಂತ ಟೈಮ್ ಅಲ್ಲಿ ಹೆಜಲ್ವುಡ್ ಗೆ ಈ ತರ ಆಗಿದೆ ಅಂದ್ರೆ ಸೊ ಏನ್ ಹೇಳ್ಬೇಕು ಗುರು. ಸೊ ನನ್ನ ವಿನ ಪ್ರಕಾರ ಹೆಜಲ್ವುಡ್ ಗೆ ಶೋಲ್ಡರ್ ಇಂಜುರಿ ಆಗಿದ್ದು ಅದು ಮಾತ್ರ ಬಿಗ್ಗೆಸ್ಟ್ ಇಶ್ಯೂ. ಯಾಕೆಂದ್ರೆ ಶೋಲ್ಡರ್ ಇಂಜುರಿ ಅಷ್ಟು ಈಸಿಯಾಗಿ ರಿಕವರ್ ಆಗಲ್ಲ ಇವರಿಗೆ. ಸೊ ಪ್ರಾಬಲಿ ಒಂದು 2 ಮಂತ್ ಬೇಕಾದ ಟೈಮು. ಆದ್ರೆ ಯಾವುದೇ ರೀತಿಯಾದ ರಿಪೋರ್ಟ್ ಬಂದಿಲ್ಲ ಜಾಶ್ ಹೆಜಲ್ವುಡ್ IPL ನಿಂದ ಔಟ್ ಆಗಿದೆ ಅಂದ್ರೆ. ಬಟ್ ನನ್ನ ವ್ಯೂನ ಪ್ರಕಾರ ಶೋರ್ಲಿ ಹೆಜಲ್ವುಡ್ ಉಳಿದಿರುವಂತಹ IPL ಮ್ಯಾಚ್ ಇಂದ ಔಟ್ ಆಗೋದು ಗ್ಯಾರಂಟಿ. ಶೋಲ್ಡರ್ ಇಂಜರಿ ಅಂದ್ರೆ ಅಷ್ಟು ಈಜಿ ಅಲ್ಲ ಗುರು ರಿಕವರ್ ಆಗೋದಕ್ಕೆ. ಡೆಫಿನೆಟ್ ಆಗಿ ಜಾಶ್ ಹೆಜಲ್ವುಡ್ RCB ಗೆ ಒಂದು ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಆಗುತ್ತೆ. ಸೊ ಹೋಪ್ ಮಾಡಮ್ಮ ಹೆಜಲ್ವುಡ್ ಬೇಗನೆ ರಿಕವರ್ ಆಗ್ಲಿ ಅಂತೇಳಿ. ಬಟ್ ಇಂಪಾಸಿಬಲ್ ಗುರು ಅಷ್ಟು ಈಜಿಯಾಗಿ ರಿಕವರ್ ಆಗೋದು. ಸೊ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಜಾಶ್ ಹೆಜಲ್ವುಡ್ ಆಲ್ ಸೆಟ್ RCB ಟೀಮ್ ಮಿಸ್ ಮಾಡೋದು ಗ್ಯಾರಂಟಿ, ಎಸ್ಪೆಷಲಿ ಪ್ಲೇ ಆಫ್ ನಲ್ಲಿ. ಸೊ ನಾವು ಥಿಂಕ್ ಮಾಡಿದ್ವಿ ಹೆಜಲ್ವುಡ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರೆ ಡೆಫಿನೆಟ್ ಆಗಿ ಪ್ಲೇ ಆಫ್ ಅಲ್ಲಿ ಸಹ ಅದೇ ರೀತಿಯಾಗಿ ಫೈರ್ ಕ್ರ್ಯಾಕರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರೆ ಥಿಂಕ್ ಮಾಡಿದ್ವಿ. ಬಟ್ ಆದ್ರೆ ಸೊ ಗಾಡ್ ಬೇರೆ ಪ್ಲಾನ್ ಮಾಡಿದ್ರೆ ಜಾಶ್ ಹೆಜಲ್ವುಡ್ ಗೆ ಶೋಲ್ಡರ್ ಇಂಜರಿ ಆಗಿದೆ. ಸೊ ಗೊತ್ತಿಲ್ಲ ಯಾವ ಟೈಮ್ ಅಲ್ಲಿ ಬೇಕಾದರೂ ಅವರು ಆಸ್ಟ್ರೇಲಿಯಾಗೆ ಹೋಗಬಹುದು. ಸೊ ನೋಡೋಣ ಮುಂದೆ ಯಾವ ರೀತಿ ಅಪ್ಡೇಟ್ ಬರುತ್ತೆ ಅಂತೇಳಿ. ಸೊ ಹೆಜಲ್ವುಡ್ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ವಿತಿನ್ ಸೆಕೆಂಡ್ ಪೋಸ್ಟ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಮಸ್ಟ್ ಅಂಡ್ ಶುಡ್ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಬೇಗ ಬೇಗ ಜಾಯ್ನ್ ಆಗಿ RCB ಫ್ಯಾನ್ಸ್. ಸೊ ಜಾಶ್ ಹೆಜಲ್ವುಡ್ ಈಗ ಆಲ್ ಸೆಟ್ IPL 2025 ಆ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೇ ಆಫ್ ರೇಸ್ ಇಂದ ಔಟ್ ಆದ್ರೆ. ಸೊ ಈಗ ನಿನ್ನೆ ಮ್ಯಾಚ್ ಅಲ್ಲಿ ಲುಂಗಿ ಎಂಗಿಡಿ ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆದ್ರೆ ಹೆಜಲ್ವುಡ್ ಅವರ ಕ್ಯಾಲಿಬರ್ ಗೆ ಮ್ಯಾಚ್ ಮಾಡೋಕೆ ಆಗಲ್ಲ. ಸೊ ನೋಡ್ಬೇಕು ಮುಂದೆ ಲುಂಗಿ ಎಂಗಿಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಬಟ್ ನನ್ನ ವಿನ ಪ್ರಕಾರ ಜಾಶ್ ಹೆಜಲ್ವುಡ್ ಮಿಸ್ ಆಗಿದ್ದು RCB ಗೆ ಬಿಗ್ಗೆಸ್ಟ್ ಇಶ್ಯೂ ಗುರು. ಸೊ RCB ಫ್ಯಾನ್ಸ್ ನೀವೇನಂತೀರ? ವಿತೌಟ್ ಜಾಶ್ ಹೆಜಲ್ವುಡ್ ಇದೇನೆ RCB ಟೀಮು ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟು ಆ ಒಂದು IPL 2025 ಫೈನಲ್ ಗೆ ರೀಚ್ ಆಗಿ ಫಾರ್ ದಿ ಫಸ್ಟ್ ಟೈಮ್ RCB ಕಪ್ ಗೆಲ್ಲುತ್ತಾ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪಿಲ್ ಸಾಲ್ಟ್ ಅವರ ಬಗ್ಗೆ ಮಾತಾಡ್ಲೇಬೇಕು. ಸೊ ಸಾಲ್ಟ್ ಗೆ ಆಕ್ಚುಲಿ ಜ್ವರ ಬಂದಿದೆಯಾ ಅಥವಾ ಇಂಜುರಿ ಆಗಿದೆಯಾ ಅಥವಾ RCB ಮ್ಯಾನೇಜ್ಮೆಂಟ್ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದಾರಾ ಆ ಒಂದು ರೈಟ್ ಅಂಡ್ ಲೆಫ್ಟ್ ಕಾಂಬಿನೇಷನ್ ಅಂತೇಳಿ ಸಾಕಷ್ಟು ಡೌಟ್ ಬರ್ತಾ ಇದೆ. ಸೊ ಅಲ್ಲಿ ರಜಾತ್ ಪಾಡಿದರ್ ಒಂದು ಕನ್ಫರ್ಮೇಶನ್ ಕೊಟ್ಟಿದ್ರು. ಸೊ ಸಾಲ್ಟ್ ಗೆ ಜ್ವರ ಬಂದಿದ್ದೇಳಿ, ಆದ್ರೆ ಜ್ವರ ಬಂದ್ರೆ ಎಷ್ಟೊತ್ತಿಗೆ ಆರಾಮಾಗ್ತಿತ್ತು.
ಬಟ್ ಸ್ಟಿಲ್ ನಿನ್ನೆ ಆ ಒಂದು ಮ್ಯಾಚ್ ಸ್ಟಾರ್ಟ್ ಆಗೋ ಮುಂಚೆ ಆ ಒಂದು ಪ್ರಾಕ್ಟೀಸ್ ನಲ್ಲಿ ಅವರು ಪಾರ್ಟಿಸಿಪೇಷನ್ ಮಾಡಿಲ್ಲ ಗುರು. ಮೇ ಬಿ ಅವರಿಗೆ ಇಂಜುರಿ ಆಗಿರಬಹುದು, ಬಟ್ ಗೊತ್ತಿಲ್ಲ ಯಾವ ರೀಸನ್ ಮೇಲೆ ಪಿಲ್ ಸಾಲ್ಟ್ ಅವರು ಆಡ್ತಿಲ್ಲ ಗೊತ್ತಿಲ್ಲ. ಆಕ್ಚುಲಿ ಇಲ್ಲಿ ಜಾಕೋಬ್ ಬೆದಲೋ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್, ಮೇ ಬಿ RCB ಮ್ಯಾನೇಜ್ಮೆಂಟ್ ರೈಟ್ ಅಂಡ್ ಲೆಫ್ಟ್ ಆ ಒಂದು ಕಾಂಬಿನೇಷನ್ ಗೋಸ್ಕರ ನೋಡ್ತಿದಾರೋ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಜಾಕೋಬ್ ಬೆದಲೋ ಮತ್ತು ಪಿಲ್ ಸಾಲ್ಟ್ ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಪಿಲ್ ಸಾಲ್ಟ್ ಆಡ್ಲೇಬೇಕು. RCB ಓಪನರ್ ಹಾಕೇಸಿ ಆತರ ಕ್ರ್ಯಾಕರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಹೌದು, ಬೆತಲೋ ನಿನ್ನೆ ಮ್ಯಾಚ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸ್ಟಿಲ್ ನನಗೆ ಪಿಲ್ ಸಾಲ್ಟೇ ಬೆಟರ್ ಆಪ್ಷನ್ ಗುರು. ಸೊ RCB ಫ್ಯಾನ್ಸ್ ನೀವೇನಂತೀರ? ಪಿಲ್ ಸಾಲ್ಟಾ ಅಥವಾ ಜಾಕೋಬ್ ಬೆದಲ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ. ಬಟ್ ಸ್ಟ್ರೈಟ್ ಅವೇ ಪಿಲ್ ಸಾಲ್ಟ್ ಅವರು ಆಡ್ಲೇಬೇಕು, ಇಲ್ಲಾಂದ್ರೆ ಪ್ಲೇ ಆಫ್ ಅಲ್ಲಿ ಸ್ವಲ್ಪ ಕಷ್ಟ ಆಗೋದು ಗ್ಯಾರಂಟಿ. ಅದು ಯಾಕೆ ನಾವು ಮುಂದೆ ಪ್ಲೇ ಆಫ್ ಆದ್ಮೇಲೆ ಮಾತಾಡೋಣ. ಸೊ ಇದು ಗುರು ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ. ಆ ಕಾಮೆಂಟ್ ಗೆ ಬರೋಬ್ಬರಿ ಆನ್ಸರ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸೊ ಈ ಒಂದು ವಿಡಿಯೋನ ತಪ್ಪದೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಬೇಗ ಶೇರ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.